ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ಯೇಸು ಕ್ರಿಸ್ತನ ಅತಿ ಮಧುರವಾದ ಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ವಿಡಿಯೋ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ತುಂಬ ಸಂತೋಷಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೇನು ನವಂಬರ್ ತಿಂಗಳ ಕೊನೆಗೆ ನಾವು ಬಂದುಬಿಡ್ತಾ ಇದ್ದೇವೆ. ಚಳಿಗಾಲ, ಡಿಸೆಂಬರ್ ತಿಂಗಳು ಬಂದುಬಿಟ್ಟಿದೆ. ಹಾಗಾದರೆ ದೇವರು ನಮ್ಮೊಟ್ಟಿಗೆ ಯಾವಾಗಲೂ ಮಾತನಾಡಿ ನಮಗೆ ತಿಳಿಯಪಡಿಸುವಂಥ ಕೆಲವು ಕಾರ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಕೆಲವರ ಜೀವಿತ ಹೇಗಿರುತ್ತೆ ನಿಮಗೆ ಗೊತ್ತಾ? ನಾನಿರೋದೇ ಹೇಗೆ, ನನ್ನಿಷ್ಟ, ನಾನು ಬೇಕಾದಾಗೆ ನಡ್ಕೊಳ್ತೇನೆ, ನೀವು ಯಾರು ಕೇಳೋಕ್ಕೆ, ನಿಮಗೇನು ಇವಾಗ ಅನ್ನುವಂಥ ಕೆಲವು ಕಠಿಣವಾದಂಥ ಕೆಲವು ಗರ್ವಿಷ್ಠ ಮಾತುಗಳನ್ನು ಆಡ್ತಾ ಇರ್ತಾರೆ. ನೋಡಿ, ದೇವರ ಬಳಿಯಲ್ಲಿ ಕೂಡ ಕೆಲವು ಸಾರಿ ಹೇಳ್ತಾರೆ, ನಾನಿರೋದೇ ಹೀಗೆ, ನಾನು ಕ್ಷಮಿಸೋದಿಲ್ಲ. ಏನಿವಾಗ ಅವ್ರನ್ನ ಬೈಬಲ್ ಹೇಳಿದೆಯಪ್ಪ, ವಾಕ್ಯ ಹೇಳಿದೆ, ಯಾರು ಹೇಳಿದ್ರು ಆ ದೇವರೇ ಬಂದು ಹೇಳಲಿ, ನಾನಂತ ಅವ್ರನ್ನ ಕ್ಷಮಿಸಲ್ಲ, ಸಾಧ್ಯನೇ ಇಲ್ಲ ಅಂದ್ಕೊಳ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ಈ ದಿನದ ಸಂದೇಶ ನಿಮಗಾಗಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ದೇವರ ವಾಕ್ಯ ಹೇಳಿರ್ತದೆ, ಕ್ಷಮಿಸದೆ ಹೋದರೆ. ಪ್ರಶ್ನೆ ಏನಂದರೆ, ಕ್ಷಮಿಸಿದರೆ ಅಲ್ಲ, ಕ್ಷಮಿಸದೆ ಹೋದರೆ ಏನು ಮಾಡೋದು? ಕೆಲವರನ್ನು ನೋಡಿ, ಕೆಲವರು ಒಂದು ಥರ ನಾನು ಹಾಗೇನೆ, ನಾನು ಯಾರ ಮಾತು ಕೇಳಲ್ಲ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ. ಇನ್ನು ಕೆಲವರು ಮುಜುಗುರ, ಅಯ್ಯೋ ಅವನ್ನ ಹೇಗೆ ಕ್ಷಮಿಸೋದು, ತಪ್ಪು ಮಾಡಿದ್ದು ಅವರೇ ತಾನೇ, ಅವರೇ ತೊಂದರೆ ತಾನೇ, ನಾನೇ ಹೋಗಿ ಯಾಕೆ ಕ್ಷಮಾಪಣೆ ಕೇಳಬೇಕು, ಇಲ್ಲವೇ ಯಾಕೆ ಅವ್ರನ್ನ ಕ್ಷಮಿಸಬೇಕು ನಾನು ಅನ್ನುವಂಥ ಮುಜುಗುರದ ಸಂಗತಿ ಒಂದು. ಇದರಲ್ಲಿ ನೀವು ಯಾವ ಭಾಗದಲ್ಲಿದ್ದೀರಿ? ಒಂದು ವೇಳೆ ಇದ್ದರೆ ನಾನು ಕೇಳ್ತಾ ಇರೋದು, ಯಾವ ಭಾಗದಲ್ಲಿದ್ದೀರಾ? ನೀವು ಯಾರನ್ನಾದರೂ ಕ್ಷಮಿಸಬೇಕಾ? ನನಗೆ ಗೊತ್ತಿಲ್ಲ ಪಾಸ್ಟ್ರೇ, ನಾನು ಇಲ್ಲ ಅಂತ ನಟನೆ ಮಾಡಬೇಡ್ರಿ. ನಿಮಗೆ ಗೊತ್ತು, ದೇವರಿಗೆ ಗೊತ್ತು. ಹಾಗಾದರೆ ದೇವರು ವಾಕ್ಯ ಹೇಳುತ್ತಿರುವುದೇನೆಂದರೆ, ಕ್ಷಮಿಸದೆ ಹೋದರೆ, ಅದು ಬಹಳ ಮುಖ್ಯವಾದಂಥ ಮುಂದಿನ ಭಾಗದಲ್ಲಿ ನಾವು ನೋಡುತ್ತಾರೆ. ಕ್ಷಮಿಸದೆ ಹೋದರೆ ಏನಾಗುತ್ತಪ್ಪ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ. ಕ್ಷಮಿಸದೆ ಹೋದರೆ ಇಲ್ಲಿ ದೇವರು ಹೇಳ್ತಾನೆ, ಪ್ರತಿಯೊಬ್ಬನೂ, ಯಾರಿಗೂ ಎಕ್ಸೆಪ್ಷನ್ ಇಲ್ಲ. ನಾನು ಪಾಸ್ಟರ್ ಆಗಿರ್ಬೋದು, ನೀವು ವಿಶ್ವಾಸಿಗಳಾಗಿರ್ಬೋದು, ಕೆಲವರು ಹಣವಂತರಾಗಿರ್ಬೋದು, ಕೆಲವರು ಆಸ್ತಿವಂತರಾಗಿರಬಹುದು, ವಿದ್ಯಾವಂತರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ದೇವರ ಮುಂದೆ ಯಾವ ರೆಕಮೆಂಡೇಶನ್ಸು ಇಲ್ಲ. ಯಾಕೆಂದರೆ ದೇವರು ಸರ್ವರನ್ನು ಸಮಾನವಾಗಿ ನೋಡುತ್ತಾರೆ. ದೇವರು ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ನಿಮ್ಮ ಸಹೋದರನಿಗೆ, ಇದೇನಪ್ಪ ನಾನು ಆಲೋಚನೆ ಮಾಡ್ತಾ ಇದ್ದೆ, ಇದೇನು ಸಹೋದರನಿಗೆ ಅಂತ ಹೇಳುತ್ತಲ್ವ, ಬೇರೆ ಯಾರ ಹೆಸರಾದರೂ ಉಪಯೋಗಿಸಬಹುದಾಗಿತ್ತಲ್ವ. ನೋಡಿ, ನಮ್ಮ ಸಮಸ್ಯೆಗಳು ದೂರದವರೊಟ್ಟಿಗೆ ಅಲ್ಲ, ನಮ್ಮ ಒಡ ಹುಟ್ಟಿದವರೊಟ್ಟಿಗೆ, ನಮ್ಮ ಜೊತೆ ಕೆಲಸಗಾರರೊಟ್ಟಿಗೆ, ನಾವು ವಾಸ ಮಾಡುವ ಸ್ಥಳದಲ್ಲಿರುವವರೊಟ್ಟಿಗೆ, ಅಂತೂ ನಮಗೆ ನಿಕಟವಾಗಿರುವಂಥವರ ಸಂಗಡ ನಮಗೆ ತಾರತಮ್ಯ, ವೈಷಮ್ಯ, ದ್ವೇಷ, ಕೋಪ, ಜಗಳ ಇದೆಲ್ಲವೂ ಇರುತ್ತದೆ. ಈಗ ದೇವರು ನಮಗೆ ಹೇಳುತ್ತಾ ಇರೋದೇನೆಂದರೆ, ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದರೂ ಒಂದು ವೇಳೆ ಆ ರೀತಿ ಮಾಡಿದರೆ, ನೀನು ಕ್ಷಮಿಸದೆ ಹೋದರೆ ಏನಾಗುತ್ತಂದರೆ, ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು. ನೀವು ಅಳೆದ ಅಳತೆಯಿಂದಲೇ ನಿಮಗೂ ಅಳೆಯುವುದು ಒಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅಂದರೆ ಅದರ ಅರ್ಥ ಏನಂದರೆ, ನಿಮಗೂ ತಂದೆ ದೇವರು ಕ್ಷಮಿಸೋದಿಲ್ಲ. ಇಷ್ಟಕ್ಕೂ ಈ ವಿಷಯವನ್ನು ಏಸಪ್ಪ ಯಾವಾಗ ಹೇಳ್ತಾ ಇದ್ದಾರೆ?
ಒಂದು ಸಾಮ್ಯವನ್ನು ಹೇಳುತ್ತಾರೆ. ಆ ಸಾಮ್ಯವನ್ನು ಹೇಳುವಾಗ ಸಾಮ್ಯ ಹೇಳಿದ ನಂತರ ನೀವು ಕ್ಷಮಿಸಿದರೆ ನಿಮಗೂ ಕ್ಷಮೆ ಇದೆ ಅಪ್ಪ, ನೀವು ಕ್ಷಮಿಸದೆ ಹೋದರೆ ನಿಮಗೂ ಕ್ಷಮೆ ಇಲ್ಲ ಅಂತ ಹೇಳ್ತಾ ಇದೆ. ಈಗ ಇಲ್ಲಿ ನಾವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 24ನೇ ವಚನದಲ್ಲಿ ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ತಂದರು ಅಂತ ಹೇಳ್ತಾ ಇದೆ. ಅಂದರೆ ಅವನನ್ನು ಹಿಡ್ಕೊಂಡು ಬಂದರು ಅಂತ ಹೇಳ್ತಾ ಇದೆ. ಏನೀಗ ಕೋಟ್ಯಾಂತರ ಸಾಲ ಕೊಡಬೇಕಾದವನೊಬ್ಬನು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ. ಕೆಲವು ಸಾರ ಹಾಗೆ ಅಲ್ವಾ, ಸಾಲ ಕೊಡಬೇಕಾದ್ರೆ ಸಾಲ ಕೊಟ್ಟವನಿಗೆ ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾರೆ. ಕಾರಣಗಳು ತುಂಬ ಹೇಳ್ತಾರೆ. ಈಗೋ ಬಂದೆ, ಈಗೋ ಕೊಟ್ಟೆ, ಈ ವಾರ, ಈ ತಿಂಗಳು, ಪಕ್ಕ ಗ್ಯಾರಂಟಿ, ಅದು ಇದು ಅವರ ಮಾತುಗಳನ್ನು ಕೇಳಿಸಿಕೊಂಡ್ರೆ ಅಬ್ಬಾ ಇಂಥ ನಿಷ್ಠಾವಂತರು, ಇಷ್ಟು ಒಳ್ಳೆಯವರು ಎಲ್ಲೂ ಇಲ್ಲಪ್ಪ ಅಂದುಕೊಳ್ಳಬೇಕು. ಇರಲಿ. ಸೊ ಆ ರೀತಿಯಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಅವರು ಹಿಡ್ಕೊಂಡು ಬಂದ್ರಂತೆ. ಅಂದರೆ ಏನು, ಅವನು ತಪ್ಪಿಸ್ಕೊಂಡು ತಿರುಗುತ್ತಿದ್ದಿರ್ಬೋದೇನೋ, ಅವನನ್ನು ಹಿಡ್ಕೊಂಡು ಬಂದರು. ಅದರ 25ನೇ ವಾಕ್ಯದಿಂದ ಓದುತ್ತೇವೆ, ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ನೋಡಪ್ಪ, ನಿನ್ನ ಹತ್ರ ಏನೂ ಇಲ್ಲ ತಾನೇ, ಒಂದು ಕೆಲಸ ಮಾಡ್ರಯ್ಯ, ನೋಡಿ ಇವ್ರ ಹೆಂಡತಿ ಮಕ್ಕಳು ಯಾರಿದ್ದಾರೋ ಇವ್ರನ್ನ ಮಾರಿ, ಅಂದರೆ ಆ ಕಾಲದಲ್ಲಿ ಒಂದು ವೇಳೆ ಇದು ಅರ್ಥಪಡಿಸುವುದಕ್ಕೆ, ಒಂದು ವೇಳೆ ನಾವು ನೋಡುತ್ತಾ ಇದ್ದೇವೆ, ಸೇವಕರಾಗಿ ದಾಸರಾಗಿ ಮಾರಿಬಿಟ್ರೆ ಹಣ ಕೊಡ್ತಾಯಿದ್ರು. ಈಗ ಒಂದು ಯಜಮಾನನ ಹತ್ರ ಒಂದು ಆಳುಗಳಿದ್ದಾರಂದರೆ ಅವ್ರನ್ನ ಮಾರಿದ್ರೆ ಇವ್ರಿಗೆ ಹಣ ಬರ್ತಾಯಿತ್ತು. ಹಾಗಾದರೂ ನಿಮ್ಮನ್ನು ನೀವೇ ಮಾರಿಕೊಂಡು, ಅಂದರೆ ಕೆಲಸಕ್ಕೆ ಮಾರಿಕೊಂಡು ನಮಗೆ ಹಣ ಕೊಟ್ಬಿಡಿಯಪ್ಪ ಅಂತ ಹೇಳ್ತಾರೆ. ಆದರೆ 26-27ರಲ್ಲಿ ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ. ನೋಡಿ, ಅವನು ಯಾವಾಗ ಕಠಿಣ ಶಿಕ್ಷೆ ಕೊಡಲಿಕ್ಕೆ ಹೋಗ್ತಾನೋ ಇಮ್ಮಿಡಿಯೇಟಾಗಿ ಬೇಗನೆ ಅವನ ಕಾಲಿಗೆ ಬಿದ್ದು ಬಿಡ್ತಾನೆ. ಅವನ ಕಾಲಿಗೆ ಬಿದ್ದು, ಒಡೆಯನೇ ಸ್ವಲ್ಪ ತಾಳಿಕೋ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾನೆ. ಸ್ವಲ್ಪ ಟೈಮ್ ಕೊಡಿ ಅಂತ, ನಿಂದೇನಿದೆಯೋ ನಿಂದೆ ತೀರಿಸ್ಬಿಡ್ತೀನಿ, ನಾನು ಮೋಸ ಮಾಡಲ್ಲ, ಓಡಿ ಹೋಗಲ್ಲ ಅಲ್ವಾ, ನಾನು ಓಡಿ ಹೋಗಲ್ಲ, ನಾನು ಕಟ್ಟೇ ಕಟ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ತಾಳಿಕೋ ಅಂತ ನಮಸ್ಕರಿಸಿದನು. ಇವನ ಈ ಒಂದು ಬೇಡಿಕೊಳ್ಳುವುದನ್ನು ಕೇಳಿದಂಥ ಈ ಯಜಮಾನನು, ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟನು. ಅಯ್ಯೋ, ತುಂಬ ಪರಿತಾಪವಾಗಿದೆ. ಇವನ್ನ ನೋಡೋದು ಬಾಧೆ ಪಡ್ತಾರೆ. ಅಯ್ಯೋ ಬೇಡ, ಬಿಟ್ಬಿಡಿ, ಹೋಗಪ್ಪ, ನಿನ್ನ ಹತ್ರ ಕಟ್ಟಕ್ಕೆ ಏನೂ ಇಲ್ಲ, ನಿನ್ನ ಹತ್ರ ತೀರ್ಸೋಕ್ಕಾಗ್ತಾ ಇಲ್ಲ ತಾನೇ, ಹೋಗಪ್ಪ ಅಂಥೇಳಿ ಅವನನ್ನು ಕ್ಷಮಿಸಿಬಿಡ್ತಾನೆ. ಸಾಲ ಮನ್ನಾ ಮಾಡಿಬಿಡ್ತಾನೆ. ಇನ್ನೇನು ಕೊಡಬೇಡ ನೀನು, ಹೋಗಿ ಆರಾಮಾಗಿ ಹೋಗ್ಬಿಡು ಅಂತ ಕಳಿಸ್ಬಿಡ್ತಾನೆ. ಈಗ ವಿಷಯ ಏನಂದರೆ, ಈ ರೀತಿ ಅವನನ್ನು ಬಿಡಿಸಿ ಅವನನ್ನು ಬಿಟ್ಟನು. ಆದರೆ 28-29ನೇ ವಾಕ್ಯವನ್ನು ಗಮನಿಸಿದರೆ, ತರುವಾಯ ಆ ಸೇವಕನು ಅಲ್ಲಿಂದ ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಕೆಲಸವನನ್ನು, ಸೇವಕನನ್ನು ಕಂಡು ಅವನನ್ನು ಹಿಡಿತಾನೆ. ಸೇಮ್ ಟು ಸೇಮ್. ಈಗ ಇವನನ್ನು ಹೇಗೆ ಹಿಡ್ಕೊಂಡು ಹೋದ್ರು ಅವನ್ನ, ಅದೇ ರೀತಿ ಅವನನ್ನು ಹಿಡ್ಕೊಂಡ. ಇವನು ಸಿಕ್ಕಾಕೊಂಡಲ್ಲಪ್ಪ, ಟೈಮ್ಗೆ ಸಿಕ್ಕಾಕೊಂಡೆ ನೋಡು, ತಪ್ಪಿಸ್ಕೊಂಡು ತಿರುಗ್ತಾ ಇದೆಯಾ, ಎಷ್ಟು ಕೊಡಬೇಕು, 100 ಹಣ ಅಂತ ಹೇಳ್ತದೆ. ಅಲ್ಲಿ ಅವನಿಗೆ ಕೋಟಿ ಅಂತ ಹೇಳ್ತದೆ, ಇಲ್ಲಿ 100 ಅಂತ ಹೇಳ್ತದೆ. ಹಿಡ್ಕೊಂಡು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಎಸಗಿದನು. ನಾವು ಬೈಬಲ್ ಆ ರೀತಿಯಾಗಿ ಬರೀತಾ ಇದೆ. ಅವನನ್ನಾದರೂ ಅವನೇನು ಮಾಡ್ದ, ಅವನನ್ನು ಹಿಡ್ಕೊಂಡು ಬಂದು ಅವನು ಕೇಳ್ದ ಅಷ್ಟೇ, ಏನಪ್ಪ ಏನಾಯಿತು ಅಂತ. ಆದರೆ ಇವನು ಕಾಲರ್ ಹಿಡ್ಕೊಂಡ ಅಂತಾರೆ. ಕೆಲವು ಸಾರಿ ಹೇಳ್ತಾರಲ್ಲ, ಗಲ್ಲಾಪಟ್ಟಿ ಹಿಡ್ಕೊಂಡ್ಬಿಟ್ಟ ಅಂತೇಳಿ. ಅಲ್ಲೇ ನಾನು ದುಡ್ಡು ಇಡ ಅಂತ ಹೇಳುವ ರೀತಿಯಲ್ಲಿ ಕಾಲರ್ ಪಟ್ಟಿ ಹಿಡ್ಕೊಂಡ್ಬಿಟ್ಟ. ಕುತ್ತಿಗೆ ಹಿಡ್ಕೊಂಡ ಅಂತ ಹೇಳ್ತಾ ಇದೆ ಅಲ್ಲಿ. ಕುತ್ತಿಗೆ ಅಂದರೆ ಕಠಿಣವಾಗಿ
₹1,00,00,000 ಮನ್ನಾ ಮಾಡಿಸ್ಕೊಂಡು ಬಂದಿದ್ದಾನೆ. ₹100 ಇಲ್ಲಿ ಕಾಲರ್ ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಳ್ತಾ ಇದ್ದಾನೆ. ಈ ಕುತ್ತಿಗೆ ಹಿಡ್ಕೊಂಡು ಇಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸೇಮ್ ಟು ಸೇಮ್ ಅವನು ಹೇಗೆ ಆ ಯಜಮಾನನ ಕಾಲಿಗೆ ಬಿದ್ದನೋ ಇವನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಎಕ್ಸಾಕ್ಟಾಗಿ ಇವನು ಯಾವ ರೀತಿಯಾಗಿ ಅಲ್ಲಿ ಬೇಡಿಕೊಂಡನೋ ಅದೇ ರೀತಿ ಇವನ ಹತ್ರನೂ ಬೇಡಿಕೊಳ್ತಾನೆ. ಆದರೆ ಏನು ನಡೆಯಿತು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅವನು ಬೇಡಿಕೊಂಡಾಗ 30ನೇ ವಚನ ಹೇಳ್ತದೆ, ಆದರೆ ಅವನು ಒಪ್ಪದೆ, ಅವನು ಒಪ್ಪಿಕೊಳ್ಳಲಿಲ್ಲ. ಆಗಲ್ಲಯ್ಯ, ಆಗಲ್ಲ. ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ದೊಡ್ಡ ಸಮಸ್ಯೆಯಲ್ಲಿ ಬಿಡುಗಡೆ ಹೊಂದಿದ ಇವನು ಸಣ್ಣ ಒಂದು ವಿಚಾರಕ್ಕೆ ಅವನ ಮೇಲೆ ಕನಿಕರ ತೋರಿಸದೆ, ಪ್ರೀತಿ ತೋರಿಸದೆ ಅವನನ್ನು ಸೆರೆಮನೆಗೆ ಹಾಕಿಸಿದರು. ಈ ವಿಷಯ ಆ ಮೊದಲು ಕ್ಷಮಿಸಿದ್ರಲ್ವ ಆತನಿಗೆ ಗೊತ್ತಾಯಿತು. ಅವನ ಸೇವಕರು ಹೇಳಿದರು. ಅದರ 33-34ನಲ್ಲಿ ಅವನ ಕರೆಯಿಸಿ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿದೆ. ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನೋಡಿ, ಕೊಟ್ಟು ಅದೇನು ಹೇಳಿದರೆ ದೇವರು ಕೊಟ್ಟು ನೋಡ್ತಾರಂತೆ, ಅವಕಾಶ ಕೊಟ್ಟು ನೋಡ್ತಾರೆ. ಆದರೆ ನಾವು ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಲಿಲ್ಲವಾದರೆ ಹೇಗೆ? ಕ್ಷಮಿಸಿದನು, ₹1,00,00,000 ಕ್ಷಮೆ. ಆದರೆ ಯಾವಾಗ ಇವನು ₹100 ಕ್ಷಮಿಸಲಿಲ್ಲವೋ ಅವನ ಬಾಧೆ ಇನ್ನಷ್ಟು ಅಧಿಕವಾಗೋಯಿತು. ಮೊದಲಾದರೂ ಇವನನ್ನು ಮಾರಿ ಹಣ ಕೊಡ್ರಿ ಅಂತ ಹೇಳ್ತಾ ಇದ್ರು, ಈಗ ಕೊಡೋ ತನಕ ಪೀಡಿಸುವವರ ಕೈಗೆ ತೊಟ್ಟರು. ಈಗ ನೋಡಿ, ಆಲೋಚನೆ ಮಾಡಿ, ದೇವರು ನಮ್ಮನ್ನು ಅನೇಕ ಸಾರಿ, ಕೋಟ್ಯಾಂತರ ಸಾರಿ ನಮ್ಮನ್ನು ಕ್ಷಮಿಸಿ ನಮ್ಮ ಪಾಪಾಪರಾಧಗಳನ್ನು, ದ್ರೋಹಗಳನ್ನು, ಕೆಟ್ಟತನಗಳನ್ನು, ನಮ್ಮ ಜೀವಿತಗಳನ್ನು ದೇವರು ಕ್ಷಮಿಸಿ 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 ಬಿಡುವಾಗ ನಾವು ಕೆಲವು ವ್ಯಕ್ತಿಗಳಿಗೆ ಕ್ಷಮಿಸುವ ಮನೋಭಾವ ಇಲ್ಲದೇವರು ಹೋಗ್ಬಿಡ್ತೀವಲ್ವ. ದೇವರು ತನ್ನ ಮಕ್ಕಳ ಬಳಿಯಲ್ಲಿ, ತನ್ನ ಜನರ ಬಳಿಯಲ್ಲಿ ಕೇಳಿಕೊಳ್ಳೋದು, ನಾನು ನಿಮ್ಮನ್ನು ಕ್ಷಮಿಸಿದ ಹಾಗೆ ನೀವು ಬೇರೊಬ್ಬರಿಗೆ ಕ್ಷಮಿಸಬೇಕು ತಾನೇ ಅನ್ನುವಂಥದ್ದು ದೇವರ ಆಲೋಚನೆಯಾಗಿದೆ. ಆದರೆ ಅವನು ಕ್ಷಮಿಸಲಿಲ್ಲ. ಅವನೇನು ಮಾಡ್ದ? ಪೀಡಿಸುವವರ ಕೈಗೆ ಒಪ್ಪಿಸಲ್ಪಟ್ಟನು. ದೇವಜನವೇ, ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕರನ್ನು ಕ್ಷಮಿಸ್ತಾರೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗು, ಎದ್ದೇಳು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಒಂದು ಸಾರಿ ನಿಮಗೆ ಗೊತ್ತಿದೆ, ಒಬ್ಬ ಸ್ತ್ರೀ ಏನು ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಎಲ್ಲರೂ ಆಕೆಯನ್ನು ಕೊಲ್ಲಬೇಕೆಂದು ಕಲ್ಲುಗಳು ತೆಗೆದುಕೊಂಡು ಬಂದು ಹೊಡೆಯಲಿಕ್ಕೆ ಬಂದಾಗ ಯೇಸು ಸ್ವಾಮಿ ಆಕೆಯನ್ನು ಅವರ ಕೈಯಿಂದ ಬಿಡಿಸ್ತಾನೆ. ಈಗ ಅವರ ಕೈಯಿಂದ ಬಿಡಿಸಲ್ಪಟ್ಟದ್ದರಿಂದ ಈತನೇನಾದರೂ ಶಿಕ್ಷೆ ಕೊಡಬೇಕು. ಆದರೆ ಯೇಸು ಸ್ವಾಮಿ ನಾವಲ್ಲಿ ನೋಡುತ್ತಾ ಇದ್ದೇವೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಆಕೆಗೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಯೇಸು ಸ್ವಾಮಿ ಕೂಡ ಏನು ಮಾಡ್ತಾ ಇದ್ದಾರೆ? ಕ್ಷಮಿಸಿಬಿಡ್ತಾ ಇದ್ದಾನೆ. ಅವರು ಶಿಕ್ಷಿಸಲಿಲ್ಲ, ನಾನು ಹೇಗೆ ಶಿಕ್ಷಿಸಲಿ ಅಂದರೆ ಅವರ ಅರ್ಥ ಅವರು ಬಿಟ್ಟುಬಿಟ್ರು, ನಾನು ಬಿಟ್ಟುಬಿಡಬೇಕು. ಅವರು ಒಂದು ವೇಳೆ ಕ್ಷಮಿಸಿದರೆ ನಾನು ಕ್ಷಮಿಸಬೇಕು. ಅವರು ಬಿಟ್ಟುಬಿಟ್ರು ಅಂತ ಹೇಳಿಬಿಟ್ಟು ನಾನು ಶಿಕ್ಷಿಸಿದರೆ ಏನೂ ಪ್ರಯೋಜನ ಇಲ್ಲ. ಅದು ಯೇಸು ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಹಲ್ಲೆಲೂಯಾ. ಇವತ್ತು ದೇವಜನವೇ, ನಾವು ಸಣ್ಣ ಪುಟ್ಟ ದೊಡ್ಡ ಕಾರ್ಯಗಳಿಗೆ ತುಂಬ ಬೇಸರಿಕೆಗಳನ್ನು, ಕೋಪಗಳನ್ನು, ಮನಸ್ತಾಪಗಳನ್ನು, ಜಗಳಗಳನ್ನು ಮಾಡಿಕೊಂಡಿರ್ತೇವೆ. ಆ ಕಹಿಯನ್ನು ಹೃದಯದಲ್ಲಿ ಹೊತ್ತುಕೊಂಡು, ಆ ಕೆಟ್ಟತನವನ್ನು ಹೊತ್ತುಕೊಂಡು ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ತುಂಬ ಬೇಸರಿಕೆಗಳಲ್ಲಿ ಹಾದು ಹೋಗ್ತಾ ಇರ್ತೇವೆ. ಅದಕ್ಕೆ ಬದಲಾಗಿ ಅವರ ಪಾಪದಲ್ಲಿ ಅವರು ಹೋಗ್ತಾರೆ, ಬಿಡಪ್ಪ, ದೇವರು ನೋಡ್ಕೊಳ್ತಾರೆ ಬಿಡು,
ದೇವ್ರಿಗೆ ಗೊತ್ತು ಬಿಡು, ನನ್ನ ಕೆಲಸ ನಾನು ಮಾಡಿಬಿಡಬೇಕು, ಮಿಕ್ಕಿದು ದೇವರು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅವರನ್ನು ಕ್ಷಮಿಸಬೇಕು. ಯೇಸುಸ್ವಾಮಿ ಯಾವ ರೀತಿಯಾಗಿ ಆಕೆಯನ್ನು ಕ್ಷಮಿಸಿದನೋ ಅದೇ ರೀತಿಯಲ್ಲಿ ಕೆಲವರು ಹೇಳುವುದು ಅವರು ಕೆಟ್ಟವರು, ದ್ರೋಹಿಗಳು, ಅವರು ಮೋಸಗಾರರು, ಅನ್ಯಾಯ ಮಾಡಿದ್ದಾರೆ, ಅವ್ರನ್ನ ಹೆಂಗೆ ಕ್ಷಮಿಸೋದು? ನಿಮ್ಮ ಕೆಲಸ ಅಲ್ಲ. ದೇವರು ನೀವು ಶಿಕ್ಷೆ ಕೊಡ್ರಿ, ನೀವು ದ್ವೇಷ ತೀರಿಸ್ಕೊಳ್ರಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೆಲಸ ಅಲ್ಲ. ನೀವು ನನಗೆ ಬಿಡ್ರಿ, ನೋಡಿ, ಅಲ್ಲಿ ನೋಡುತ್ತಾ ಇದ್ದೇವೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಎಂದು ಹೇಳ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 6, 14, 15 ನೀವು ಜನರ ತಪ್ಪುಗಳನ್ನು ಏನು ಮಾಡಿ ಕ್ಷಮಿಸಿದರೆ, ಅಲ್ಲಿ ಹೇಳ್ತಾ ಇರೋಂಥ ಮಾತು, ನೀವು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಸಿಂಪಲ್ ಆಗಿ ನೀವು ಕ್ಷಮಿಸದೇ ಹೋದರೆ ಏನಾಗುತ್ತಪ್ಪ ಅಂದರೆ ನಿಮಗೂ ಕ್ಷಮಾಪಣೆ ಇಲ್ಲ. ಸಿಂಪಲ್. ಇದೇನಿಷ್ಟೇನಾ ಅಂದುಕೊಳ್ಳಬಹುದು. ನೋಡಿ, ನಮಗೆ ನೋವಾದರೆ ನೋವು, ಬೇರೆಯವ್ರಿಗೂ ನೋವಾದರೆ ನೋವಲ್ವಾ? ನಮಗಾದರೆ ನಷ್ಟ, ಬೇರೆಯವ್ರಿಗಾದರೆ ನಷ್ಟ ಅಲ್ವಾ? ನಮಗಾದರೆ ಕಷ್ಟ, ಬೇರೆಯವ್ರಿಗಾದರೆ ಕಷ್ಟ ಇಲ್ವಾ? ಅಂದರೆ ನಮಗೆ ಎಷ್ಟು ನೋವಾಗುತ್ತೋ ಬೇರೆಯವ್ರಿಗೂ ಆಗುತ್ತೆ ಅಂತ ತಿಳ್ಕೊಂಡು, ಆಯಿತು ಅವರು ಕಠಿಣರು, ಕೆಟ್ಟವರು, ಕ್ಷಮಿಸದವರು, ನಾನು ಅವ್ರ ಥರನೇ ಅಂದ್ಬಿಟ್ರೆ ಏನು ವ್ಯತ್ಯಾಸ ಇಲ್ಲ. ದೇವರು ತನ್ನ ಮಕ್ಕಳಾದ ನಮ್ಮ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ತಪ್ಪು ಮಾಡಿದ್ರೂ ಕ್ಷಮಿಸಬೇಕು, ಅವರು ತಪ್ಪು ಮಾಡಿದ್ರೂ ಕ್ಷಮಿಸಬೇಕು ಅಂತ ಹೇಳ್ತಾರೆ. ಇದೇನಪ್ಪ ಈ ರೂಲ್ಸು ದೇವ್ರೆ, ಇದು ನಾವೇ ಮಾಡಬೇಕಪ್ಪ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ, ನಿಮ್ಮನ್ನು ಪರಲೋಕದ ತಂದೆ ಕ್ಷಮಿಸಬೇಕಾ? ಹಾಗಾದರೆ ನೀವು ಏನು ಆಲೋಚನೆ ಮಾಡಬೇಡ್ರಿ, ನೀವು ಅವನ್ನ ಕ್ಷಮಿಸ್ಬಿಡಿ. ಪ್ರಿಯ ದೇವಜನವೇ, ಇವತ್ತು ಕ್ಷಮಾಪಣೆ ನಮಗೆ ಬರಬೇಕಾದಂಥ ಆಶೀರ್ವಾದಗಳನ್ನು ತಡೆ ಮಾಡಬಾರ್ದು. ಅದು ಬಹಳ ಮುಖ್ಯ. ಅದಕ್ಕೆ ಮಾರ್ಕರು ಬರೆದ ಸುವಾರ್ತೆ 11:25 ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲಾದರೂ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಕ್ಷಮಿಸದೆ ಹೋದರೇನು? ಮತ್ತೆ ಅದೇ ಆನ್ಸರೇ, ನಿಮ್ಮನ್ನು ಪರಲೋಕದ ದೇವರು ಕ್ಷಮಿಸೋದಿಲ್ಲ. ಇಷ್ಟೇ ಸಿಂಪಲ್ ಆಗಿ ದೇವರು ವಾಕ್ಯ ಹೇಳ್ತದೆ. ನೀನು ಮಾಡಿದರೆ ದೇವರು ಮಾಡ್ತಾರೆ, ನೀನು ಮಾಡಲಿಲ್ವಾ ದೇವರು ಮಾಡಲ್ಲ. ನಿಮಗೆ ಬೇಕು ಕ್ಷಮಾಪಣೆ, ಆದರೆ ಬೇರೆಯವ್ರಿಗೆ ಬೇಡವಾ? ಬೇರೆಯವ್ರಿಗೂ ಬೇಕು. ದೇವರ ವಾಕ್ಯದಲ್ಲಿ ಅದಕ್ಕೆ ಎಫೆಸ 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೋ ಕರುಣೆ ಉಳ್ಳವರಾಗಿಯೋ ಕ್ಷಮಿಸುವವರಾಗಿಯೋ ಇರ್ರಿ ಎಂದು ಹೇಳುತ್ತಾ ಇದೆ. ನೋಡಿ, ಉಪಕಾರ ಮಾಡುತ್ತಾ ಕ್ಷಮಿಸುವವರಾಗಿಯೂ ಇರ್ರಿ ಎಂದು ಹೇಳುತ್ತಾ ಇದೆ. ನೋಡಿ, ಕೆಲವು ಸಾರಿ ಕೆಲವರು ಮಾಡಿದಂಥ ದ್ರೋಹ, ಕೊಟ್ಟ ನೋವು, ಪಡಿಸಿದ ಕಷ್ಟ ಮರ್ತೋಗೋಕ್ಕಾಗಲ್ಲ. ಅವ್ರ ಮುಖನೇ ನಾನು ನೋಡಲ್ಲ, ಬೇಡ 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 ಅನ್ನಿಸ್ತದೆ. ಅಂಥವ್ರ ಮುಖ ನೋಡೋಕ್ಕಾಗ ಬೇಡ 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 ಬೇಡ. ನೋಡಿ, ನಿಮಗೆಲ್ಲ ಗೊತ್ತಿದೆ ಯೋಸೇಪನ ಕುರಿತು ಹಳೆ ಒಡಂಬಡಿಕೆಯಲ್ಲಿ. ಯೋಸೇಪನು ಏನು ಮಾಡ್ತಾನೆ ಗೊತ್ತಾ? ಆ ಯೋಸೇಪನು ತನ್ನ ಅಣ್ಣಂದಿರು ಮಾಡಿದಂಥ ಎಲ್ಲ ಕೆಟ್ಟತನವನ್ನು ಮರೆತು ಬಿಟ್ಟು ಕ್ಷಮಿಸ್ತಾನೆ. ಹೌದಲ್ವ? ನೀವು ನನಗೇನು ಮಾಡಿದಿರಿ ಅಂತ ನನಗೆ ಗೊತ್ತಿಲ್ವಾ? ಇವಾಗ ನನ್ನ ಕೈಲಿ ಸಿಕ್ಕಿದ್ದೀರಾ, ಈಗ ನನ್ನ ಕೈ ಕೆಳಗೆ ಬಂದಿದ್ದೀರಾ, ನಿಮಗೆ ಐತೆ ನೋಡು ಒಬ್ಬೊಬ್ಬರಿಗೆ ಅಂತ ಹೇಳಿ ಆತನು ಅವರ ಮೇಲೆ ದ್ವೇಷ ಮಾಡಿ, ಕೋಪ ಮಾಡಿ, ಸೇಡು ತೀರಿಸ್ಕೊಳ್ಬೋದಾಗಿತ್ತು. ಆದರೆ ಯೋಸೇಪು ನಂಗೆ ಮಾಡಲಿಲ್ಲ. ತನ್ನ ಅಣ್ಣಂದಿರು ತನ್ನನ್ನು ಬಾವಿಯಲ್ಲಿ ಹಾಕಿದ್ದಕ್ಕೂ, ಮಾರಿಬಿಟ್ಟಿದ್ದಕ್ಕೂ, ತಮಗೆ ವಿರೋಧವಾಗಿ ನಿಂತಿದ್ದಕ್ಕೂ, ಅವನನ್ನು ಪಡಿಸಿದ ಬಾಧೆಗೂ ಕೆಲವರೆಲ್ಲ ವಿಷ ಕಕ್ತಾ ಇರ್ತಾರೆ. ನಾನೆಲ್ಲಿ ಮರ್ತೋಗಲ್ಲ, ನಾನು ಒಂದಲ್ಲ ಒಂದು ದಿವಸ ಸೇಡು ತೀರಿಸ್ಕೊತೀನಿ ಅಂತಲೇ ಇರ್ತೀವಲ್ವಾ? ಹಾಗಾದರೆ ದೇವರು ಹೇಳ್ತಾನೆ, ಕ್ಷಮಿಸ್ಬಿಡು. ಕ್ಷಮಿಸಿದರೆ ಇವತ್ತು ಟೈಮ್ ಆಯಿತು. ಕ್ಷಮಿಸದೆ ಹೋದರೆ ಏನಾಗುತ್ತೆ ಅನ್ನುವಂಥದ್ದು ಇನ್ನು ಕಾರಣಗಳನ್ನು ನೋಡೋಣ. ಏನೆಲ್ಲ ನಷ್ಟಗಳು ಅನ್ನೋದನ್ನು
ನಾವು ನಾಳೆ ವಾಕ್ಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಬಟ್ ಒಂದು ಮಾತ್ರ ಇವತ್ತು ನಮಗೆ ಅರ್ಥ ಆಯಿತು, ಕ್ಷಮಿಸದೆ ಹೋದರೆ ದೇವರು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ. ಹಾಗಾದರೆ ದೇವರು ನಮ್ಮನ್ನು ಕ್ಷಮಿಸುವಂತೆ, ಅಪ್ಪ ನಾನು ಕ್ಷಮಿಸ್ತೇನೆ, ಎಂಥ ಪಾಪ, ಕೆಟ್ಟದ್ದು, ದ್ರೋಹ, ನಂಬಿಕೆಯ ದ್ರೋಹ, ನೋವು ಕೊಟ್ಟಿದ್ದರೂ ನಾನು ಕ್ಷಮಿಸ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ದೇವಜನವೇ, ದೇವರ ಮುಂದೆ ತೆಗೆದುಕೊಳ್ಳ್ರಿ. ಅಪ್ಪ ಹೌದು, ನನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವುದು ಈ ಒಂದು ಕ್ಷಮಿಸದೇ ಇರುವಂಥ ಬುದ್ಧಿ. ಯೇಸು ಇವತ್ತು ದೇವರೇ ಕ್ಷಮಿಸದೆ ಹೋದರೆ ಏನು ಅಂತ ನಾವು ಮಾತಾಡಿಕೊಂಡಿದ್ದೇವೆ. ನಾಳೆ ದಿನದಲ್ಲಿ ಒಂದು ನಿಶ್ಚಿತವಾದರೆ ಅಪ್ಪ ಕರ್ತನೇ ದೇವರೇ ಕ್ಷಮಿಸದೆ ಹೋದರೆ ಏನೆಲ್ಲ ನಷ್ಟಗಳು ನಮಗೆ ಅಂತ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ನೀವು ನಮ್ಮ ಹೃದಯಗಳನ್ನು ದೇವರೇ ಸ್ಥಿರಪಡಿಸಿರಿ, ಸಿದ್ಧಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ ನಾವು ನೋಡುತ್ತಾ ಇದ್ದೇವೆ, ಯೋಬನು ಕ್ಷಮಿಸಿದಾಗ ದೇವರೇ ನೀವು ಅವನಿಗೆ 2ರಷ್ಟು ಆಶೀರ್ವಾದವನ್ನು ಕೊಟ್ಟರೆ, ಅದೇ ರೀತಿಯಲ್ಲಿ ನಾವು ಕೂಡ ಕ್ಷಮಿಸುವಂತೆ ಕೃಪೆಯನ್ನು ತೋರಿಸಿರಿ. ಯಾವುದೇ ಸಂದರ್ಭದಲ್ಲಿ ಕರ್ತನೇ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದ ಹಾಗೆ ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿರಿ. ನಾವು ಕೂಡ ಕ್ಷಮಿಸುವ ಮನೋಭಾವವನ್ನು ಹೊಂದಿದವರಾಗಿ ಗಂಡನನ್ನಾಗಲಿ, ಹೆಂಡತಿಯನ್ನಾಗಲಿ, ಮಕ್ಕಳನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಜೊತೆ ಕೆಲಸದವರನ್ನಾಗಲಿ, ಜೊತೆಯಲ್ಲಿರುವಂಥವರನ್ನಾಗಲಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಯಾರೇ ಏನೇ ಮಾಡಿದರೂ ಕ್ಷಮಿಸುವುದು ಬಹಳ ಒಳ್ಳೆಯ ಗುಣಪ್ಪ. ಆದರೆ ನ್ಯಾಯ ಕೇಳುವುದು ಬಿಡಬಾರದು ಅಂತ ಹೇಳ್ತಾ ಇಲ್ಲ, ಬಿಡಬೇಕು ಅಂತ ಹೇಳ್ತಾ ಇಲ್ಲ. ನ್ಯಾಯ ಕೇಳಬೇಕು, ಹೋರಾಡಬೇಕು, ಒಳ್ಳೆಯದಕ್ಕಾಗಿ ನಿಲ್ಲಬೇಕು. ಆದರೆ ಕಕ್ಷೆ, ಕೋಪ, ಕಹಿ ಇದ್ಯಾವುದು ಇಟ್ಟುಕೊಳ್ಳದೆ ಕರ್ತನೇ ಧೈರ್ಯವಾಗಿ ಕ್ಷಮಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಈ ದಿನ ವಾಕ್ಯವನ್ನು ಕೇಳಿದ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸಿರಿ. ಯಾಕೆಂದರೆ ಆಶೀರ್ವಾದಕ್ಕೆ ನಾವು ಕ್ಷಮಿಸದೇ ಇರುವುದು ಅಡ್ಡಿಯಾಗುತ್ತದಲ್ವಾ, ಅದಕ್ಕಾಗಿ ನಿಮ್ಮಲ್ಲಿ ಬರ್ತಾ ಇದ್ದೇವೆ. ಅಪ್ಪ ನೀವು ಕ್ಷಮಿಸಿದ ಹಾಗೆ ನಾವು ಕ್ಷಮಿಸಿ ದೊಡ್ಡ ದೊಡ್ಡ ಕ್ಷಮಾಪಣೆಗಳನ್ನು ಹೊಂದಿಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿರಿ ಅಪ್ಪ. ಖಂಡಿತವಾಗಿಯೂ ನೀವು ನಮಗೆ ಕಲಿಸಿಕೊಟ್ಟಿದ್ದು ಆ ಕಲ್ವಾರಿ ಕ್ರೂಜೆಯ ಮೇಲಿರುವಾಗಲೇ ಅಪ್ಪ ದೇವರೇ, ತಂದೆಯೇ ಇವರನ್ನು ಕ್ಷಮಿಸು, ಇವರೇನು ಮಾಡುತ್ತಾರೋ ಇವರು ಅರಿಯರು ಎಂದು ಹೇಳಿದ್ರಪ್ಪ. ಅದೇ ರೀತಿ ನಿನ್ನನ್ನು ಅನುಸರಿಸಿ ನಡೆದಂಥ ದೇವಭಕ್ತನು ಸ್ಟೆಫನನು ಕೂಡ ಇದೇ ಮಾತನ್ನು, ತಂದೆಯೇ ಇವರೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಇವರನ್ನ ಕ್ಷಮಿಸು, ಇವರು ಅರಿಯರು ಎಂದು ಹೇಳಿ ಪ್ರಾರ್ಥನೆ ಮಾಡಿದ ಹಾಗೆ ನಾವು ಪ್ರಾರ್ಥಿಸುವಂಥ ಕೃಪೆಯನ್ನು ಕೊಡ್ರಿ. ಈ ದಿನ ಈ ಪ್ರಾರ್ಥನೆಯಲ್ಲಿ ಸೇರಿ ಪ್ರಾರ್ಥಿಸಿದ ಇವರನ್ನು, ಇವರ ಕುಟುಂಬಗಳನ್ನು, ಇವರ ಮಕ್ಕಳನ್ನು, ಮನೆಗೆ ಸಂಬಂಧಪಟ್ಟದ್ದನ್ನು ಕನಿಕರಿಸಿ ಅನುಗ್ರಹಿಸು. ಅವರ ಜೊತೆಗಾರನಾಗಿದ್ದು ಆರೋಗ್ಯ ಕೊಡು, ಸಮಾಧಾನ ಕೊಡು, ಸಾಲಗಳಿಂದ ಬಿಡುಗಡೆಯನ್ನು ಕೊಡು, ಎಲ್ಲ ದುಷ್ಟನ ಕಾರ್ಯಗಳಿಂದ ಲಯಪಡಿಸು, ಯಾವುದೇ ರೂಢಿಗಳು, ಯಾವುದೇ ಕೆಟ್ಟತನಗಳಿದ್ದರೂ ಬಿಡಿಸು ಸ್ವಾಮಿ. ದಿನವೆಲ್ಲ ಜೊತೆಯಲ್ಲಿರುತ್ತೀರೆಂದು ನಂಬುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರೀತಿಯುಳ್ಳ ದೇವಜನವೇ, ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.